ಅಮ್ಮ 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 ಪ್ಲೀಸ್ ಅಮ್ಮ ದೆವ್ವನ್ ತೋರ್ಸಮ್ಮ. ಪ್ರಾಮಿಸ್ ನಾನು ಯಾರಿಗೂ ಹೇಳಲ್ಲ ಕಣಮ್ಮ, ಪ್ಲೀಸ್ ಕಣಮ್ಮ ತೋರ್ಸಮ್ಮ. ಅವತ್ತಿಂದ ಕೇಳ್ತಾ ಇದ್ದೀನಿ ತೋರಿಸು 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 ಅಂತ. ನಿಂಗೆ ಗೊತ್ತಿದ್ರು ನೀನು ತೋರಿಸ್ತಾನೆ ಇಲ್ವಲ್ಲಮ್ಮ. ತೋರ್ಸಮ್ಮ, ಹೆಂಗಿದ್ದದೆ ದೆಯ್ಯ, ನಾನು ಎಲ್ಲಿ ಗಂಟ ಎಂದು ನೋಡೇ ಇಲ್ಲ ಕಣಮ್ಮ. ತೋರ್ಸಮ್ಮ ಪ್ಲೀಸ್ ಪ್ಲೀಸ್. ಅಯ್ಯೋ ಮಗಳೇ, ನಿಂದೊಳ್ಳೆ ಕಥೆ ಆಯಿತು. ದೆಯ್ಯನೂ ಇಲ್ಲ ಎಂಥದೂ ಇಲ್ಲ, ನೀನು ಸುಮ್ಕಿರು ಅಂತ ನಾನು ಹೇಳ್ದೆ ತಾನೆ. ಯಾರೋ ಹೇಳಿದ ಮಾತು ಕಟ್ಕೊಂಡು ತೋರಿಸು ತೋರಿಸು ದೆಯ್ಯ ತೋರಿಸು ಅಂತ ಹಿಡ್ಕೊಂಬಿಟ್ಟಿದ್ಯಾ ನೀನಂತೂ. ನೋಡೋಣ ಟೇಮ್ ಬರಲಿ, ಅದಕ್ಕೂ ಟೇಮ್ ಬಂದಾಗ ನಾನೇನೇ ನೀನು ಕರೆದ್ಬಿಟ್ಟು ತೋರಿಸ್ತೀನಿ ಸರಿನಾ. ಹಿಂಗೆ ಅಂತ ಹೇಳ್ಬಿಟ್ಟು ದೆಯ್ಯಕ್ಕೂ ಒಂದು ಮಾತು ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ಬಿಡು, ಈಗ ಎಂಥದನ್ನೂ ಬೇಡ ಅಮ್ಮ ಪ್ಲೀಸ್ ಅಮ್ಮ, ಯಾರಿಗೂ ಹೇಳಲ್ಲ ಕಣಮ್ಮ ಪ್ಲೀಸ್. ನಿನ್ನ ಕಣ್ಣು ಕಾಣಿಸ್ತದೆ ಅಂದರೆ ನನ್ನ ಕಣ್ಣಿಗೆ ಯಾಕೆ ಕಾಣಿಸೋಕ್ಕಿಲ್ಲ ಕಣಮ್ಮ. ಎಲ್ಲರೂ ಮೂಢನಂಬಿಕೆ ದೆಯ್ಯಗಳೇ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀನು ನೋಡ್ರಿ ದೆಯ್ಯನ್ನೇ ಫ್ರೆಂಡ್ ಮಾಡ್ಕೊಂಡು ದೆಯ್ಯ ಜೊತೆನೇ ಇದ್ಕೊಂಡು ದೆಯ್ಯದ ಹತ್ರನೇ ಸಹಾಯ ತಗೊಂಡು ಏನೆಲ್ಲ ಹೆಲ್ಪ್ ತಗೊಂಡು ಹೆಂಗೆಂಗೋ ಆಗೋಗ್ಬಿಟ್ಟಿದ್ಯಂತಲ್ಲಮ್ಮ. ನನಗೂ ಅದಕ್ಕೆ ನನಗೂ ಫ್ರೆಂಡ್ ಮಾಡ್ಕೊಡಮ್ಮ, ನಾನು ಫ್ರೆಂಡ್ ಮಾಡ್ಕೊತೀನಿ ಕಣಮ್ಮ. ಆಯಿತು ತೋರಿಸ್ತೀನಿ. ಫಸ್ಟು ಹೊಲ್ಟಕ್ಕೆ ಹೋಗಿ ಮತ್ತೆ ಕ್ಯಾಮೆ ಎಲ್ಲ ಮಾಡಾನೆ, ಆನೆಗಿಂತ ಬೇಕಾರೆ ತೋರಿಸ್ತೀನಿ. ಈಗ ಕ್ಯಾಮೆಗೆ ಮೇಲೆ ಬಿಟ್ಬಿಟ್ಟು ಕುಂತ್ಕೊಳಕಾಯ್ತದ? ಬಾ ಹೋಗನ್ ಬಾ. ಯಪ್ಪ ಕೆಲಸ ಮಾಡಿ 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 ನೋಡನೇ ಬಂದ್ಬಿಡ್ತು ನೋವು. ವಯಸ್ಸಾತ ಅಷ್ಟೇ ನೀನು ನಮ್ಮ ಕತೆನೂ ಎಲ್ಲನೂ ಮುಗೀತು. ಸದ್ಯ ಎಲ್ಲ ಈಕಿತ ಚಿಗ್ರು ಚೆನ್ನಾಗಿ ಬಂದವು, ಚಿಗ್ರವೆಲ್ಲನೂ. ಹೆಂಗೋ ಮಳೆ ಕೈ ಕೊಡ್ತಿದ್ದಂಗೆ ಸರಿಯಾಗಿ ಮಳೆ ಬಂದ್ಬಿಟ್ರೆ ಈಕಿತ ಎಲ್ಲನೂ ಸಂದಾಗ ಬರ್ತದ ಬೆಳೆ, ನಮಗೆ ಒಳ್ಳೆ ದುಡ್ಕೋಬೋದು ಈಕಿತ ಅಂತನೂ. ಪದ್ದು ಡಾರ್ಲಿಂಗ್, ಏನು ಪದ್ದು ಡಾರ್ಲಿಂಗ್, ನಿನಗಂತೂ ವಯಸ್ಸು ಆಯ್ತಾನೇ ಐತೆ. ಅದಕ್ಕೆ ಹೇಳಿದ್ದು ದೆಯ್ಯಾಗ ನಂತರ ವಯಸ್ಸೇ ಆಗೋಕ್ಕಿಲ್ಲ, ಎಲ್ಲಿ ಸತ್ತಿರ್ತೀವೋ ಅಲ್ಲೇ ನೀನು ನಿಂತ್ಕೊಬಿಡ್ತದೆ ನಮ್ಮ ವಯಸ್ಸು ಅಂತ. ನೀನು ಕೇಳಬೇಕಲ್ಲ, ಕೇಳೋದೇ ಇಲ್ಲ. ವಾ ನೀನು ಬಂದ? ಅಯ್ಯೋ ನನ್ನ ಮಗಳು ಮೊನ್ನೆಯಿಂದನೂ ಒಂದೇ ಆಟ, ದೆಯ್ಯನ್ ತೋರಿಸು ದೆಯ್ಯನ್ ತೋರಿಸು ದೆಯ್ಯನ್ ತೋರಿಸು ಅಂತ ಹೇಳ್ಬಿಟ್ಟು. ಅದೇ ಸಾವುಕಾರೇನ್ರು ಏನೋ ಹೇಳ್ಬಿಟ್ಟವಳೆ, ನಿಮ್ಮ ಅಮ್ಮಂಗೆ ದೆಯ್ಯ ಫ್ರೆಂಡ್ ಆಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟವಳೆ. ಅದಕ್ಕಂತೂ ಹಿಡ್ಕೊಂಬಿಟ್ಟವಳೆ, ತೋರಿಸಿದ್ರೆ ನೀನು ದೆಯ್ಯನ್ ತೋರಿಸಿದ್ರೆ ನೀನು ಅಂತ ಹೇಳ್ಬಿಟ್ಟು. ಅಯ್ಯೋ ನಾನು ಮಾಡೋ ಅಷ್ಟು ಸಮಾಧಾನ ಮಾಡಿದೆ, ಬೇಡ ಸುಮ್ಕಿರಿ ಬೇಡ ಸುಮ್ಕಿರಿ ಅಂತ. ಕೇಳಲೇ ಇಲ್ಲ. ಅದಕ್ಕೆ ಒಂದೇ ಒಂದು ಕಿತಾತಾಗೆ ನೀನು ತೋರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನಗೇನು ಅಭ್ಯಂತರ ಇಲ್ಲ ತಾನೇ? ಅಯ್ಯೋ ಪದ್ದು ಡಾರ್ಲಿಂಗ್, ನನಗೂ ಪ್ಯಾನ್ಸವ್ರೆ, ನನ್ನ ನೋಡೋಕ್ಕೂ ಈಸೋನ್ ಜನ ಕೇಳ್ಕೊತಾರೆ ಅಂತ ಹೇಳಿದ್ರೆ ನನಗೆ ಯಾಕೆ ಪದ್ದು ಡಾರ್ಲಿಂಗ್ ಬೇಜಾರು? ನನಗಂತೂ ಏನು ಬೇಜಾರೇನಿಯಾ ಇಲ್ಲ. ನೋಡ್ದಾ, ನಮಗೂ ಫ್ಯಾನ್ ಫಾಲೋಯಿಂಗ್ ಎಷ್ಟು ಜನ ಅವ್ರೆ ಅಂತ ಹೇಳ್ಬಿಟ್ಟು. ನಿನಗೂ ಒಬ್ಳಿಗೆ ಅಲ್ಲ ಕಣಮ್ಮ ಪ್ಯಾನ್ಸ್ ಇರೋದು, ನನಗೂ ಬೇಜಾನ್ ಜನ ಪ್ಯಾನ್ಸ್ ಅವ್ರೆ. ಏನೋ ನಿನ್ನಿಂದ ನೀನಿಯ ನಾನು ಅಂತ ಅನ್ಕ, ನಿನಗೋಸ್ಕರ ನೀನಿಯ ಇರೋದು ಪದ್ದು ಡಾರ್ಲಿಂಗ್. ನೀನು ಸಾಯೋ ಗಂಟ ನಾನು ನಿನ್ನ ಜೊತೆ ಇರ್ತೀನಿ. ನೀನು ಸತ್ತ ಮೇಲೆ ಹೆಂಗೋ ದೆಯ್ಯ ಐತಿಯಲ್ಲ, ಆಮೇಲೆ ನೀವಿಬ್ರು ಸೀದಾ ಸ್ವರ್ಗಕ್ಕೆ ಹೋಗ್ಬಿಡೋಣ, ಏನಂತೀಯ? ಅಂದ್ರೆ ನೀನ್ ಇರೋದಂತೂ ನಾನು ಕರ್ಕೊಂಡು ಹೋಗ್ಬೇಕು ಅಂತ ನೀನೇ ಇಲ್ಲಿ ಫಿಕ್ಸ್ ಆಗಿದ್ಯಾ ಅನ್ನು? ನಾನು ಕರ್ಕೊಳ್ಳೋ ಗಂಟ ನೀನು ಹೋಗಕ್ಕಿಲ್ಲ ಅನ್ನು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಎಂತ ಖುಷಿಯಾಗಿದ್ದೀನಿ ಪದ್ದು ಡಾರ್ಲಿಂಗ್. ಅಕಸ್ಮಾತ್ ನಾನೇ ನನ್ನ ಬದುಕಿದ್ರೆ ನಿನ್ನ ಜೊತೆ ಇಷ್ಟು ಚಂದಕ್ಕಿರೋಕ್ಕಾಗದ? ಜನಗಳೆಲ್ಲನೂ ಅಯ್ಯೋ ಅವ್ನು ಇನ್ನೊಬ್ಬನ ಜೊತೆ ಓಡಾಡ್ತಾವಳೆ ಹಂಗೆ ಹಿಂಗೆ ಅಂತ ಹೆಂಗೆಲ್ಲ ಮಾತಾಡಿರೋರು. ಈಗ ನಾನು ದೆಯ್ಯ. ಈಗ ನೋಡು, ನೀನು ಯಾವಾಗ ಬೇಕಾದ್ರೂ ನೋಡಕ್ಕೆ ಬರ್ತೀನಿ, ಯಾವಾಗ ಬೇಕಾದ್ರೂ ಮಾತಾಡಿಸ್ತೀನಿ. ಹೆಂಗೆ ನಾವು? ಸೂಪರ್ ಬಿಡು ನೀನಂತೂ. ಸರಿ, ನನ್ನ ಮಗಳನ್ನ ಕರಿತೀನಿ, ಒಂದು ಕಿತ ಅವಳಿಗೂ ದೊರಸ್ನ ಕೊಟ್ಬಿಡು ಸರಿನಾ? ಹ್ಞೂ ಸರಿ ಸರಿ, ಕರಿ. ಮಗಳೇ ಮಗಳೇ. ಅಮ್ಮ ಬಂದೆ. ಹೇಳಮ್ಮ. ನೋಡಮ್ಮ, ನೀನ್ ದೆಯ್ಯ ದೆಯ್ಯ ಅಂತ ಕೇಳ್ತಿದ್ದಲ್ಲ, ಬಂದೈತೆ. ಏನಮ್ಮ ದೆಯ್ಯ ಬಂತ? ಅಮ್ಮ ಪರಿಚಯ ಮಾಡಿಸ್ಕೊಡಮ್ಮ, ತೋರ್ಸಮ್ಮ ಎಲ್ಲೈತೆ. ಇಲ್ಲ ಇತ್ತಲ್ವಾ ದೆಯ್ಯ? ದೆಯ್ಯ ಪದ್ದು. ಅಮ್ಮ ದೆಯ್ಯ ದೆಯ್ಯ ಏನಮ್ಮ ಹಿಂಗೈತೆ? ಬರೀ ತಲೆ ಮಾತ್ರ ಕಾಣಿಸ್ತೈತೆ. ಲೇ ನಾನು ಹೇಳ್ದೆ ತಾನೆ, ದೆಯ್ಯನ್ ತೋರ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಈಗ ಅದಕ್ಕೆ ಬೇಜಾರಾಗಲ್ವಾ? ನೀನು ಹಿಂಗೆಲ್ಲ ಮಾತಾಡ್ಬಿಟ್ರೆ ನೋಡೋದು ಬೇಜಾರು ಮಾಡ್ಕೊಬಿಟ್ಟೈತೆ. ಅಲ್ವೇ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಿಲ್ವಾ? ದೆಯ್ಯದ ಥರ ಇರ್ತವೆ, ಅದು ಬಿಟ್ಬಿಟ್ಟು ಮನುಷ್ಯರ ಥರನ ಇರ್ತವೆ. ಅಯ್ಯೋ ತೋರಿಸು ತೋರಿಸು ಅಂತ ಕೇಳ್ದಳು ನೀನೇನಿಯ. ತೋರಿಸಿದ್ರಿ ಇವಾಗ ನೋಡಿ ಹೆಂಗೆ ಮಾತಾಡ್ಬಿಟ್ಟೆ. ಅದಕ್ಕೆ ಎಷ್ಟು ಬೇಜಾರಾಯಿತೋ ಏನು ಕತ್ಯೋ. ಅಯ್ಯ ಮಾತಾಡೋಕ್ಕೂ ಒಂದು ಇತಿ ಮಿತಿ ಇರ್ಬೇಕು ಮಗಳೇ, ಹೆಂಗೆಂಗೋ ಮಾತಾಡಬಾರ್ದು. ನೀನು ಏನು ಅನ್ಕೊಬಿಟ್ಟಿದ್ಯಾ ಹೇಳು? ಇಲ್ಲ ಕಣ, ಮತ್ತೆ ತೆಪ್ಪಾಯ್ತು. ಮೊದಲನೇ ಕಿತ ದೆಯ್ಯ ನೋಡಿದ್ದಲ್ವಾ, ಅದಕ್ಕೆ ನೀನು ಭಯ ಆಗೋಗ್ಬಿಡ್ತು. ತೆಪ್ಪಾಯ್ತು ಕಣಮ್ಮ. ನೀನು ನನ್ನ ಹತ್ರ ಎಲ್ಲ ತೆಪ್ಪಾಯ್ತು ಅಂತ ಕೇಳೋದು, ದೆಯ್ಯದ ಹತ್ರ ನೀನು ಕೇಳು ತೆಪ್ಪಾಯ್ತು ಅಂತ. ಐಮ್ ಸಾರಿ ದೆಯ್ಯ, ನಾನು ತೆಪ್ಪಾಯ್ತು. ಮೊದಲನೇ ಕಿತ ನೀನು ನೋಡ್ತಿರೋದಲ್ವಾ, ಕೈ ಕಾಲೆಲ್ಲ ನಡೋಗ್ಬಿಟ್ವು ನನಗೆ.
ಎಷ್ಟೇ ಆಗಲಿ ನಾನು ನಿಮ್ಮ ಥರ ಮನುಷ್ಯರಾಗಕ್ಕಾಗಿಲ್ಲ ಅಲ್ವಾ? ದೆಯ್ಯ ಅಂದಮೇಲೆ ದೆಯ್ಯನೇ ಅಲ್ವಾ? ಪರವಾಗಿಲ್ಲ. ನಮ್ಗೆ ಏನು ಮಾಡ್ತೀಯಾ? ನಮಗೆ ಇದೇ ಥರ ರೂಪನೇ ಕೊಟ್ಟಿರೋದು. ನಾನು ನಿನ್ನ ಥರ ಬೇಕಾದ್ರೂ ರೂಪ ತಗೋಬೋದು, ಪೊದ್ದು ಡಾರ್ಲಿಂಗ್ ಥರ ಬೇಕಾದ್ರೂ ರೂಪ ತಗೋಬೋದು. ಆದ್ರೆ ನಾನು ತಗೊಳಕ್ಕಿಲ್ಲ. ನಾನು ಇರೋದೇನೇನಿಯಾ ಹಿಂಗೆ. ಏನಮ್ಮ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ಪೊದ್ದು ಡಾರ್ಲಿಂಗ್, ಹಾಂ ನೀನಂತೂ ಮಗಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ಯಾ. ಇಷ್ಟು ದಿನ ದೂರದಿಂದ ನೋಡಿ ಖುಷಿ ಪಡ್ತಾ ಇದ್ದೆ. ಅವಳಂತೂ ನಾನು ನೋಡೋಕೆ ಆಯ್ತಿರ್ಲಿಲ್ಲ. ಈಗ ಅವಳೇ ನನ್ನನ್ನು ನೋಡ್ತಾಳೆ ಅನ್ನೋದೇ ನನ್ನ ಖುಷಿ. ನಾನು ಈ ವರ್ಷ ನಿಮ್ಮ ಕಣ್ಣು ಕಾಣಿಸ್ಕೋಬಾರ್ದು ಅಂತ ನೀನು ದೂರ ಇದ್ದೆ ಕಣಮ್ಮ ನಿಧಿ. ಹಾಂ, ನಿಮ್ಮ ಹತ್ರಕ್ಕೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಅಂತ ನಿಮ್ಮ ಅಮ್ಮನ ಕಣ್ಣಿಗೆ ಮಾತ್ರ ಕಾಣಿಸ್ಕೊತಾ ಇದ್ದೆ. ಇವತ್ತು ನೀನು ನೋಡ್ಬಿಟ್ಟು ನನಗೆ ಎದುರು ಬದ್ರು ನೋಡಿ ಬಹಳ ಅಂದರೆ ಬಹಳ ಖುಷಿಯಾಗೋಗ್ಬಿಡ್ತು. ಅಯ್ಯೋ ದಯ್ಯ, ಅದ್ರಾಗ ಏನೈತೆ? ನನ್ನ ಮಗಳೇನು ಅವಳೇನು ಬ್ಯಾರೆನಾ? ಏನೋ ಒಂಚೂರು ಎದ್ರಕತ್ತಳೇನೋ ಅಂತ ನಾನು ಸುಮ್ಕೆ ಇದ್ದೆ ಅಷ್ಟೇ. ನೀನಿಯ ನನಗಂತೂ ನೀನು ನೋಡಿ 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 ಅಭ್ಯಾಸ ಆಗೋಗ್ಬಿಟ್ಟೈತೆ. ನೀನೇನು ಎತ್ತ ಅಂತ ನಂಗೆ ಸಂದಾಗ ಗೊತ್ತು. ಅದೇ ನನ್ನ ಮಗಳಿಗೂ ಗೊತ್ತಿರಬೇಕಲ್ವಾ? ಅದಕ್ಕೆ ನಾನೇನು ಶಾಣೆ ಇದು ಮಾಡ್ತಿರ್ಲಿಲ್ಲ. ಅವಳೇ ಬಲವಂತ ಮಾಡಿ ಇಲ್ಲ ನಾನು ನೋಡಲೇಬೇಕು ಅಂತ ಯಾವಾಗ ಕುಂತ್ಕೊಳ್ಳೋ ಅವಾಗೇನು ಈ ಕರ್ಕೊಬಂದಿದ್ದು ತೋರ್ಸೋಣ ಅಂತ ಹೇಳ್ಬಿಟ್ಟು. ನಿಮಗೆ ತುಂಬ ಥ್ಯಾಂಕ್ಸ್. ನೀವೊಬ್ರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ, ಎಲ್ರಿಗೂ ಒಳ್ಳೇದು ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾ ಇದ್ರು. ನಿಮ್ಮನ್ನು ನೋಡಿದ್ಮೇಲೆ ದೆಯ್ಯಗಳ ಮೇಲಿರೋ ಭಯನೇನಿಯ ಹೊಂಟೋಗ್ಬಿಡ್ತು ನನಗಂತೂ. ದೆಯ್ಯ ಅಂದರೆ ತುಂಬ ತುಂಬ ಭಯ ಆಯ್ತಾ ಇರೋದು ಯಾವಾಗೂ ನನಗೆ. ಅಯ್ಯೋ ದೆಯ್ಯ ಹಂಗೆ ದೆಯ್ಯ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಾಯಿಸ್ಬಿಡ್ತಾವಂತೆ ಅಂತ ಹೇಳ್ಬಿಟ್ಟು. ಆದರೆ ನಿಮ್ಮನ್ನು ನೋಡಿದ್ಮೇಲೆ ನನಗಂತೂ ಸಮಾಧಾನ ಆಯ್ತೈತೆ, ಪೂರ್ತಿ ನಂಬಿಕೆ ಬದ್ದೈತೆ. ದೆಯ್ಯಗಳಿಗೂ ಒಳ್ಳೆ ದೆಯ್ಯಗಳು ಇರ್ತವೆ ಅಂತ ಹೇಳಿ. ಅಯ್ಯೋ, ಅಷ್ಟೊಂದೆಲ್ಲ ಹೊಗಳ ಅವಶ್ಯಕತೆ ಇಲ್ಲ. ನಾನೇನು ಅಂಥ ಒಳ್ಳೆಯವನಲ್ಲ. ಪೊದ್ದು ಡಾರ್ಲಿಂಗ್ ಏನು ಹೇಳಿದ್ರೆ ಅದನ್ನು ಮಾಡ್ಕೊಂಡಿರ್ತೀನಿ ಅಷ್ಟೇನಿಯ. ಹಾಂ, ನೀನಂದು ಸಂದಾಕಿರು ಮಗಳೇ. ದೇವ್ರು ಒಳ್ಳೇದು ಮಾಡಲಿ. ನಿಂಗೆ ಇನ್ನೂ ಮುಂದೆ ಒಳ್ಳೆ ಭವಿಷ್ಯ ಐತೆ. ಜೀವನದಾಗ ಕಷ್ಟ ಸುಖ ಎಲ್ಲ ಬರ್ತವೆ. ಏನಾದರೂ ಕಷ್ಟ ಅಂದರೆ ನಾನು ಇರ್ತೀನಲ್ಲ, ನಿಂಗೆ ಸಹಾಯ ಮಾಡೇ ಮಾಡ್ತೀನಿ. ಸರಿನಾ? ನೀನು ಯಾವುದಕ್ಕೂ ಭಯ ಪಡ್ದಂಗೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗು. ಪೊದ್ದು ಮಗಳು ಅಂತಂದಮೇಲೆ ನೀನು ಸಂದಕ್ಕೇನೇ ಇರಬೇಕಲ್ವಾ? ಅಲ್ವಾ ಪೊದ್ದು? ಏನದಯ್ಯ, ಎಲ್ಲ ನಿನ್ನಿಂದನೇ ನಾನು. ನನ್ನಿಂದಂತೂ ನೀನೇನೂ ಇಲ್ಲ. ನಿನಗೆ ಅಂತ ನಾನು ಏನೂ ಮಾಡಲಿಲ್ಲ. ಯಾಕೋ ಒಂಥರ ಮನ್ಸಿಗೆ ಬೇಜಾರಾಯ್ತದೆ. ಅದ್ರಾಗೂ ನನ್ನ ಮಗಳು ಹುಟ್ಟಿದ ಮೇಲೂ, ನನ್ನ ಮಗಳು ಇಷ್ಟೇ ಹತ್ರ ಬೆಳೆದ ಮೇಲೂ ನೀನು ಎಲ್ಲೂ ಹೋಗ್ದಿದ್ದಂಗೆ ನನ್ನ ಜೊತೆ ಓಡಾಡ್ಕೊಂಡಿದೆಯಲ್ಲ, ಅದೊಂಥರ ನನಗಂತೂ ಒಂಥರ ಒಂದೊಂದ್ಸಲ ಬೇಜಾರು ಆಯ್ತದೆ. ಏನು ಪಾಪ ಜೀವನಗಳಿಲ್ದಂಗೆ ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಟ್ಟು ಹಿಂಗೆಲ್ಲ ನನ್ನ ಜೊತೆ ಇದೆಯಲ್ಲ ಅಂತ ಒಂದೊಂದ್ಕಿತ ಏನೋ ಧೈರ್ಯನೂ ಬರ್ತದೆ. ಬಿಡು, ಕಷ್ಟ ಏನೋ ಬಂದರೆ ದೆಯ್ಯ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಹೆಂಗೋ ನೀನು ನನ್ನ ಪಾಲ್ಗೆ ದೇವ್ರಾಗೋಗ್ಬಿಟ್ಟಿದ್ಯಾ ನನ್ನ ಪಾಲ್ಗಂತೂ. ನಿಜವಾಗೂ. ಅಯ್ಯೋ ಸಾಕು ಪೊದ್ದು ಡಾರ್ಲಿಂಗ್, ಸಾಕು. ಶಾನೆ ಹೊಗಳು ಬೇಡ ಮಗಳವಳೆ ಅಂತ ಹೇಳ್ಬಿಟ್ಟು. ಹಾಂ, ಸರಿ ಸರಿ, ನಾನು ಬರ್ತೀನಿ. ನೀ ಏನಮ್ಮ ನಿಧಿ, ನೀನು ನೋಡಿದ್ದಾಯ್ತು ತಾನೆ. ಪದೇ ಪದೇ ಅಂತೂ ನಾನಂತೂ ಬರಲ್ಲ. ಯಾವಾಗಾದರೂ ಒಂದ್ಸಲ ಬರ್ತೀನಿ ಅಷ್ಟೇ. ಏನಿಯ ನಿಮ್ಮ ಕಷ್ಟ ಏನಾದರೂ ಇದ್ದರೆ ಖಂಡಿತ ಬರ್ತೀನಿ. ಯಾಕಂದರೆ ನಾನು ನಿಮ್ಮನ್ನು ನೋಡ್ತಾನೆ ಇರ್ತೀನಿ. ನಿಮ್ಗೆ ಯಾವಾಗ ಕಷ್ಟನೋ ಅವಾಗ ನಾನಂತೂ ಯಾವಾಗೂ ರೆಡಿಯಾಗಿರ್ತೀನಿ ನಿಮಗೆ ಸಹಾಯ ಮಾಡೋದಕ್ಕೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಹಾಂ, ಸರಿ, ಬರ್ತೀನಿ. ಹಾಂ, ಆಯ್ತು 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 ದೆಯ್ಯ. ಅಮ್ಮ, ನಿಜವಾಗೂ ದೆಯ್ಯ ಐತೆ. ನನಗೆ ನೋಡಿ ಹೆಂಗೆ ಆಶ್ಚರ್ಯ ಆಯ್ತೈತೆ ಅಂದರೆ ದೇವ್ರಾಣೆಗೂ ನಂಬಬೇಕು ಬಿಡಬೇಕು, ಕನಸು ನಿಜನೋ ಏನು ಗೊತ್ತಾಯ್ತಿಲ್ಲ ಕಣಮ್ಮ. ಮಗಳೇ, ದೆಯ್ಯ ಬ್ಯಾರೆ ಯಾರೋ ಅಲ್ಲ, ಸ್ವಂತ ನಮ್ಮ ಅತ್ತೆ ಮಗನೇನಿಯ. ನನ್ನ ತುಂಬ ಇಷ್ಟಪಡ್ತಾ ಇದ್ದ ನನ್ನೇನಿಯ ಮದುವೆ ಮಾಡ್ಕೋಬೇಕು ಅಂತ. ಆದರೆ ಅವಾಗ ನನಗೆ ಗೊತ್ತಿರಲಿಲ್ಲ. ಆಮೇಲಿಂದ ಸತ್ತೋಗ್ಬಿಟ್ಟು ಸುಮಾರು ವರ್ಷಗಳೇನಿ ಆಗೋಗ್ಬಿಟ್ಟೈತೆ. ಅದೇನೋ ಮುಕ್ತಿ ಸಿಗಲಿಲ್ಲ ಅಂತಂದರೆ ದೆಯ್ಯಗಳಾಗ ಅಲಿತಾನೆ ಇರ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಪಾಪ ಅಲಿತಾನೆ ಅವನಿ. ನನಗೆ ಗೊತ್ತಿ ವಿಷಯ ಅಂತ ಹೇಳ್ಬಿಟ್ಟು ದೆಯ್ಯಕ್ಕೆ ನಾನೇನು ಹೇಳಿಲ್ಲ. ಆದ್ರೂ ಎಲ್ಲೋ ಅಂತಾಗ ನನಗೂ ಸಂಕಟ ಆಯ್ತದೆ. ಆವತ್ತಿಂದ ನೀನು ಹುಟ್ಟಕ್ಕಿನ ಮುಂಚೆಯಿಂದನೂ ನನ್ನಿಂದನೇ ನೀ ಓಡಾಡ್ಕೊಂಡು ಇಲ್ಲಿ ಗಂಟನೂ ನೀವು ಇಷ್ಟೆತ್ರ ಆದ್ರೂ ಇಲ್ಲಿ ಗಂಟ ನನ್ನ ಸಹಾಯ ಮಾಡ್ಕೊಂಡೇ ಐತೆ. ಅದೊಂದಕ್ಕೆ ನನಗೆ ಭಾಳ ಖುಷಿ ಆಯ್ತದೆ. ಹೀಗೆ ನೋಡ್ದಲ್ಲ, ಈ ವಿಷಯನ ಸದ್ಯಕ್ಕೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಸರಿನಾ? ಸರಿ ಅಮ್ಮ, ಯಾರಿಗೂ ಹೇಳಲ್ಲ ಬಿಡು. ಥ್ಯಾಂಕ್ಸ್ ಅಮ್ಮ. ನಿನಗೆ ಎಷ್ಟು ಒಳ್ಳೆ ಗುಣ ಐತೆ, ಎಷ್ಟು ಒಳ್ಳೆ ಬುದ್ಧಿ ಐತೆ ಅಂತ ಹೇಳ್ಬಿಟ್ಟು ನನಗಿದ್ರಾಗೆ ಗೊತ್ತಾಯ್ತದೆ. ಐ ಲವ್ ಯು ಅಮ್ಮ. ಐ ಲವ್ ಯು ಸೋ ಮಚ್. ಐ ಲವ್ ಯು ಮಗಳೇ. ಸರಿ ಸರಿ, ನಡಿ ಮಂಟಕ್ಕೆ ಹೋಗೋಣ.